यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಬೆನ್ನೇಗಾಣಹಳ್ಳಿಯ ಶ್ರೀ ಚೆನ್ನರಾಯಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಶ್ರೀಗಳವರಿಂದ ಗರುಡಗಂಬ ಪ್ರತಿಷ್ಠಾಪನೆ. ಮಂಡ್ಯದ ಲಕ್ಷ್ಮೀ ಜನಾರ್ದನ ಸ್ವಾಮಿಯವರಿಗೆ ತೀರ್ಥವಾರಿ ಉತ್ಸವ. ಶ್ರೀಮೂಷ್ಣಂ ವರಾಹಸ್ವಾಮಿಯವರಿಗೆ ವೈಭವದ ರಥೋತ್ಸವ. ಈಗ ಸಮಾಚಾರದ ವಿವರಗಳು. ನಿನ್ನೆ ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿಎಸ್ ಸ್ವಾಮಿಯವರಿಗೆ ತಿರುಮಲೆಯ ಶ್ರೀ ಶ್ರೀನಿವಾಸನ ಮಹಾಪ್ರಸಾದವನ್ನು ಶ್ರೀಮಠದ ಭಕ್ತರಾದ ಶ್ರೀಮತಿ ಫ್ಲವರ್ ಗಾಯತ್ರಿಯವರು ಸಮರ್ಪಿಸಿದರು. ಶ್ರೀ ಶ್ರೀಗಳವರು ಪ್ರಸಾದವನ್ನು ಸ್ವೀಕರಿಸಿ ಲೋಕಕ್ಷೇಮಕ್ಕಾಗಿ ಪ್ರಾರ್ಥಿಸಿದರು. உடனாய் மன்னே வழிவிலா அடிமசைய வேண்டும் நாம் தெளிபுறல் அருவே திருவேங்கடத்து எழில்கொள் சோதி எந்தை தந்தை தந்தைக்கு உறைவில் காலமெல்லாம் உடனாய் மன்னே வழிவிலா அடிமசைய வேண்டும் நாம் தெளிபுறல் அருவே திருவேங்கடத்து எழில்கொள் சோதி ಎಂದೈ ತಂದೈ ತಂದೈಕೆ. ನಮ್ಮ ಶ್ರೀಮಠದ ಶಿಷ್ಯರಾದ ಹಾಗೂ ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿಎಸ್ ಸ್ವಾಮಿಯವರ ಪೂರ್ವಾಶ್ರಮದ ಸ್ನೇಹಿತರಾದ ಶ್ರೀ ಉವೆ ಕೃಷ್ಣಯ್ಯಂಗಾರ್ ಅವರ ಮೊಮ್ಮಗನಾದ ಚಿರಂಜೀವಿ ಪರಾಶರ ಎಂಬ ವಟುವಿಗೆ ಇಂದು ಬ್ರಹ್ಮೋಪದೇಶ ನಡೆಯಿತು. ಶ್ರೀ ಶ್ರೀಗಳವರು ಸಹಕಾರ ನಗರದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಟುವನ್ನು ಹಾಗೂ ಕುಟುಂಬದವರನ್ನು ಆಶೀರ್ವದಿಸಿದರು. ಇಂದು ಬೆನ್ನೇಗಾಣಹಳ್ಳಿಯ ಶ್ರೀ ಚೆನ್ನರಾಯಸ್ವಾಮಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಗರುಡಗಂಬ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀ ಶ್ರೀಗಳವರು ಭಾಗವಹಿಸಿ ಭಗವಂತನಿಗೆ ಅಭಿಷೇಕ ನಡೆಸಿ ಮಂಗಳಾಶಾಸನ ಮಾಡಿದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು. ಶ್ರೀ ರಾಮಾನುಜ ಸಂಸ್ಕೃತಿ ಭವನದಲ್ಲಿ ಇಂದು ಶ್ರೀಮಠದ ಶಿಷ್ಯರಾದ ಶ್ರೀಮತಿ ಆಶ್ರಿತಾ ಮತ್ತು ಶ್ರೀ ರಾಜೀವ್ ದಂಪತಿಗಳ ಪುತ್ರನಾದ ಚಿರಂಜೀವಿ ಸಮರ್ಥ ಅವರಿಗೆ ಇಂದು ಬ್ರಹ್ಮೋಪದೇಶ ನಡೆಯಿತು. ಪರಮಪೂಜ್ಯ ಶ್ರೀ ಶ್ರೀ ಜಿಎಸ್ ಸ್ವಾಮಿಯವರು ಈ ಉಪನಯನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಟುವನ್ನು ಹಾಗೂ ಕುಟುಂಬದವರನ್ನು ಆಶೀರ್ವದಿಸಿದರು. ಈಗ ಒಂದು ಪುಟ್ಟ ವಿರಾಮ. ಪ್ರತಿ ಶುಕ್ರವಾರ ನಮ್ಮ ಶ್ರೀಮಠದ ಕುಟೀರದಲ್ಲಿ ಸಂಭ್ರಮದ ವಾತಾವರಣ. ಅಂದು ಸಂಜೆ ಪರಮಪೂಜ್ಯ ಶ್ರೀ ಶ್ರೀ ಜಿಎಸ್ ಸ್ವಾಮಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀನಿವಾಸನಿಗೆ ತೋಮಾಲ ಸೇವೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಶ್ರೀ ಯದುಗಿರಿ ಯತಿರಾಜ ಮಠ ಹಾಗೂ ಶ್ರೀ ರಾಮಾನುಜ ಕಲಾಕ್ಷೇತ್ರದ ವತಿಯಿಂದ ಗಾನ ನೀರಾಜನ ಕಾರ್ಯಕ್ರಮ ಸಹ ನಡೆಯುತ್ತದೆ. ಚಾಂದ್ರ ನರಸಿಂಹ ಜಯಂತಿಯ ಪ್ರಯುಕ್ತ ಇದೇ ಶುಕ್ರವಾರ ಮೇ 1ರಂದು ಸಂಜೆ 6:30ಕ್ಕೆ ವಿಶೇಷ ಗಾನ ನೀರಾಜನಂ ಸಂಗೀತ ಸೇವೆ ಕಾರ್ಯಕ್ರಮದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ.
ಇದರಲ್ಲಿ ವಿದೂಷಿ ಲಾವಣ್ಯ ಕೃಷ್ಣಮೂರ್ತಿಯವರಿಂದ ಗಾಯನ ಕಾರ್ಯಕ್ರಮ ನಡೆಯಲಿದೆ. ಇವರಿಗೆ ವಿದುಷಿ CV ಶ್ರುತಿರವರು ಪಿಟೀಲಿನಲ್ಲಿ, ವಿದ್ವಾನ್ ಸುನಾದ್ ಕೃಷ್ಣ ಅಮೈರವರು ಮೃದಂಗದಲ್ಲಿ ಹಾಗೂ ವಿದ್ವಾನ್ BJ ಕಿರಣ್ ಕುಮಾರ್ರವರು ಕಂಜಿರಾದಲ್ಲಿ ಸಹಕರಿಸಲಿದ್ದಾರೆ. ನಂತರ ವಿಶೇಷ ಆರತಿಯೊಂದಿಗೆ ಭೋಗ ಶ್ರೀನಿವಾಸನಿಗೆ ಶಯನೋತ್ಸವ ನಡೆಯುತ್ತದೆ. ಎಲ್ಲ ಕಲಾಭಿಮಾನಿಗಳು, ಭಕ್ತರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ. ಎಲ್ಲರಿಗೂ ಆದರದ ಸ್ವಾಗತ. ಶ್ರೀಮತಿ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಮಾಂಡವ್ಯ ಕ್ಷೇತ್ರವಾದ ಮಂಡ್ಯದ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ ಇಂದು ಭಗವಂತನಿಗೆ ತೀರ್ಥವಾರಿ ಉತ್ಸವ ನಡೆಯಿತು. ನಮ್ಮ ಪರಮಪೂಜ್ಯ ಶ್ರೀ ಶ್ರೀ GS ಸ್ವಾಮಿಯವರ ಪೂರ್ವಾಶ್ರಮದ ಮಾತೃಶ್ರೀಯವರಾದ ಶ್ರೀಮತಿ ಸೀತಮ್ಮ ಅವರ ಮಾತಾಪಿತೃಗಳಾದ ಹಾಗೂ ಶ್ರೀಮಠದ ಶಿಷ್ಯರಾದ ಬೂದನೂರು ಶ್ರೀ ಶ್ರೀನಿವಾಸ ಅಯ್ಯಂಗಾರ್ ಮತ್ತು ಶ್ರೀಮತಿ ಯಗ್ಗಮ್ಮ ಅವರು ಈ ದೇವಸ್ಥಾನದಲ್ಲಿ ತೀರ್ಥವಾರಿ ಮಂಟಪವನ್ನು ಕಟ್ಟಿಸಿದ್ದಾರೆ. ಅವರ ಸ್ಮರಣಾರ್ಥ ಅವರ ಕುಟುಂಬದವರು ಈ ತೀರ್ಥವಾರಿ ಉತ್ಸವದ ಕೈಂಕರ್ಯವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ಯದುಗಿರಿ ಯತಿರಾಜ ಮಠದ ಪೂರ್ವಾಚಾರ್ಯರಾದ ಶ್ರೀ ಶ್ರೀ ಪೆರಿಯ ಆಸೂರಿಜೀಯರ್ ಸ್ವಾಮಿಯವರಿಗೆ ಮರ್ಯಾದೆ ನಡೆಯುತ್ತದೆ. ನಂತರ ತದಿಯಾರಾಧನೆ ನಡೆಯುತ್ತದೆ. ಇಂದು ಆ ತೀರ್ಥವಾರಿ ಉತ್ಸವವು ಬಹಳ ವೈಭವದಿಂದ ನಡೆಯಿತು. ಬನ್ನಿ ಈಗ ಅದರ ದಿವ್ಯ ದರ್ಶನ ಮಾಡೋಣ. ತಿರುನಾರಾಯಣಪುರದಲ್ಲಿ ದ್ವಾದಶಿ ಪ್ರಯುಕ್ತ ಹಾಗೂ ವಸಂತೋತ್ಸವದ ಪ್ರಯುಕ್ತ ನಿನ್ನೆ ಶ್ರೀ ತಿರುನಾರಾಯಣ ಸ್ವಾಮಿಯವರಿಗೆ ಹಾಗೂ ಶ್ರೀ ಶೆಲ್ವಪಿಳ್ಳೆಯವರಿಗೆ ವಿಶೇಷ ಅಲಂಕಾರವಾಗಿ ಉತ್ಸವ ನಡೆಯಿತು. ಬನ್ನಿ ಈಗ ಆ ದಿವ್ಯ ದರ್ಶನ ಮಾಡೋಣ. ಕರ್ನಾಟಕದ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಒಂದಾದ ತೊಂಡನೂರು ಆಚಾರ್ಯ ರಾಮಾನುಜರು ಹಲವಾರು ವರ್ಷಗಳ ಕಾಲ ತಂಗಿದ್ದ ಕ್ಷೇತ್ರ. ಸ್ವಾಮಿ ರಾಮಾನುಜರು ಈ ಗ್ರಾಮದ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಗಳನ್ನು ಕೈಗೊಂಡಿದ್ದರು. ಬರಗಾಲದಿಂದ ಮಳೆ ಬೆಳೆ ಇಲ್ಲದೆ ಕಂಗೆಟ್ಟಾಗ ಗ್ರಾಮಸ್ಥರಿಗಾಗಿ ಒಂದು ಕೆರೆಯನ್ನು ಕಟ್ಟಿದರು. ಆ ಕೆರೆಯಲ್ಲಿ ಇಂದಿಗೂ ನೀರು ಇಂಗಿಲ್ಲ. ಇದು ಆಚಾರ್ಯ ರಾಮಾನುಜರ ತಪಶ್ಶಕ್ತಿ. ಆದ್ದರಿಂದ ಈ ಊರಿಗೆ ಕೆರೆ ತೊಂಡನೂರು ಎಂದು ಕರೆಯುತ್ತಾರೆ. ಸ್ವಾಮಿ ರಾಮಾನುಜರಿಂದ ಸ್ಥಾಪಿತವಾದ ಶ್ರೀ ಯದುಗಿರಿ ಯತಿರಾಜ ಮಠದ ಪೀಠಾಧಿಪತಿಗಳಾಗಿರುವ ನಮ್ಮ ಪರಮಪೂಜ್ಯ ಶ್ರೀ ಶ್ರೀ GS ಸ್ವಾಮಿಯವರು ರಾಮಾನುಜರ ಮಾರ್ಗವನ್ನೇ ಅನುಸರಿಸುತ್ತಿದ್ದಾರೆ. ನಮ್ಮ ಶ್ರೀ ಶ್ರೀಗಳವರು ತೊಂಡನೂರಿನಲ್ಲಿ ಅನೇಕ ಗ್ರಾಮಾಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ಈ ಗ್ರಾಮವನ್ನು ಮಾದರಿ ಗ್ರಾಮವಾಗಿ ಪರಿವರ್ತಿಸುತ್ತಿದ್ದಾರೆ.
ಸ್ವಾಮಿ ರಾಮಾನುಜರ ಸಹಸ್ರಮಾನೋತ್ಸವದ ಸಂದರ್ಭದಲ್ಲಿ ರಾಮಾನುಜರು ವಾಸವಾಗಿದ್ದ ಈ ಪುಣ್ಯ ಭೂಮಿಯಲ್ಲಿ ಅವರ ದಿವ್ಯ ಮಂಗಳ ವಿಗ್ರಹವಾದ ಭಕ್ತಾನಂದ ರಾಮಾನುಜರನ್ನು ಸ್ಥಾಪಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಅನೇಕ ದೇವಾಲಯಗಳಿವೆ. ರಾಮಾನುಜರಿಂದಲೇ ಸ್ಥಾಪಿಸಲ್ಪಟ್ಟ ಶ್ರೀ ನಂಬಿನಾರಾಯಣ ದೇವಸ್ಥಾನದಲ್ಲಿ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ 2ನೇ ದಿನದ ಉತ್ಸವದಲ್ಲಿ ನಿನ್ನೆ ಭಗವಂತನಿಗೆ ಕಲ್ಯಾಣೋತ್ಸವ ನಡೆಯಿತು. ಬನ್ನಿ ಈಗ ಆ ವೈಭೋಗದ ಕಲ್ಯಾಣವನ್ನು ದರ್ಶಿಸೋಣ. ತಮಿಳುನಾಡಿನ ಪ್ರಸಿದ್ಧ ವರಾಹ ಕ್ಷೇತ್ರಗಳಲ್ಲಿ ಒಂದಾದ ಶ್ರೀಮೂಷ್ಣಂ ದಿವ್ಯ ದೇಶದಲ್ಲಿ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ಇಂದು ಶ್ರೀ ಯಜ್ಞವರಾಹ ಸ್ವಾಮಿಯವರಿಗೆ ದಿವ್ಯ ರಥೋತ್ಸವ ನಡೆಯಿತು. ರಥಾರೂಢನಾದ ಆ ಭಗವಂತನನ್ನು ನೂರಾರು ಭಕ್ತರು ದರ್ಶಿಸಿ ಪುನೀತರಾದರು. ಬನ್ನಿ ನಾವು ಈಗ ಆ ದಿವ್ಯ ದರ್ಶನ ಮಾಡೋಣ. ತುಮಕೂರು ಜಿಲ್ಲೆಯ ನೊಣವಿನಕೆರೆಯಲ್ಲಿ ಶ್ರೀ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ನಿನ್ನೆ ಭವ್ಯವಾದ ರಥೋತ್ಸವ ನಡೆಯಿತು. ಸುತ್ತಮುತ್ತಲ ಗ್ರಾಮದ ನೂರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ಭಗವಂತನ ಅನುಗ್ರಹ ಪಡೆದರು. ಅತ್ಯಂತ ಸುಂದರವಾಗಿ ಅಲಂಕೃತಗೊಂಡ ಆ ಜಗನ್ಮೋಹನ ಕೃಷ್ಣನನ್ನು ನಾವು ಈಗ ದರ್ಶಿಸೋಣ. ತಿರುನಾಂಗೂರಿನಲ್ಲಿ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಅಂಗವಾಗಿ 7ನೇ ದಿನವಾದ ನಿನ್ನೆ ಶ್ರೀ ನಾರಾಯಣ ಪೆರುಮಾಳ್ ಅವರಿಗೆ ಚೂರ್ಣ ಅಭಿಷೇಕ ನಡೆಯಿತು. ನಂತರ ವಿಶೇಷವಾದ ನೆಲ್ ಅಳವೈ ಪಲ್ಲಕ್ಕಿ ಉತ್ಸವ ನಡೆಯಿತು. ಈಗ ಅದರ ದಿವ್ಯ ಸೇವೆ ಮಾಡೋಣ.
ಯತಿರಾಜಂ ಯತಿರಾಜ ಭಕ್ತಿ ನ್ಯೂಸ್ ಚಾನಲ್. ಕಳೆದ 1 ವರ್ಷಕ್ಕೂ ಅಧಿಕ ಕಾಲದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧ ಧಾರಾ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಉವೆ ಪಿ.ಬಿ. ಸಂಪತ್ ಸ್ವಾಮಿಯವರಿಂದ ತಿರುವಾಯ್ಮೊಳಿ ನೂತಂದಾದಿಯ 6ನೇ ಪಾಶುರದಿಂದ 10ನೇ ಪಾಶುರದವರೆಗೆ ಉಪನ್ಯಾಸ ನಡೆಯಲಿದೆ. ಗುರುವಾರದ ಪಂಚಾಂಗ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷ, ಚತುರ್ದಶಿ, ಚಿತ್ತಾ ನಕ್ಷತ್ರ, ಚಾಂದ್ರ ಶ್ರೀ ವೈಷ್ಣವ ಶ್ರೀ ನರಸಿಂಹ ಜಯಂತಿ, ಶ್ರೀ ಮಧುರಕವಿ ಆಳ್ವಾರ್ ತಿರುನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.